ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಮಿತ್ರ ಕಮಲಾಕರ್ ಭಟ್. ಮನುಷ್ಯನ ಬದುಕಿರ್ತಕ್ಕಂಥದ್ದು 4 ದಿನದ ಸಂತೆ. ಇಲ್ಲಿ ಬರತಕ್ಕಂತಹ ಪ್ರತಿಯೊಂದು ಸಂಬಂಧವೂ ಕೂಡ ಕ್ಷಣಿಕವಾದದ್ದು. ತಂದೆಯೋ, ತಾಯಿಯೋ, ಹೆಂಡತಿಯೋ, ಮಕ್ಕಳೋ ಇವೆಲ್ಲವೂ ಕೂಡ ಕೆಲವು ವರ್ಷಗಳ ಕಾಲ ಮಾತ್ರ. ಹಾಗಿರುವಾಗ ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ನಾವು ಮಾಡಬೇಕಾದಂಥದ್ದು ಏನು ಅಂತ ಕೇಳಿದರೆ, ನಿಜವಾಗಿಯೂ ಕೂಡ ಭಗವಂತನ ಆರಾಧನೆ, ಅದರ ಜೊತೆಗೆ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಂಡಾಗ ಅವು ನಮ್ಮ ಜೊತೆಗೆ ಬರುತ್ತೆ. ಹಾಗಿದ್ದರೆ ಇವತ್ತು ಯಾವ ವಿಚಾರದ ಕುರಿತಾದಂಥ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಅಂತಂದರೆ, 12 ರಾಶಿಗಳು ನಿಮಗೆಲ್ಲರಿಗೂ ಕೂಡ ಅರಿವಿದೆ. 2026ರಲ್ಲಿ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡತಕ್ಕಂತಹ ಒಂದು ಸುಲಭದ ಮಾರ್ಗವನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂತಹ ಆಲೋಚನೆ ನನಗೆ ಬಂದಿದ್ದರಿಂದ, ನೀವೆಲ್ಲರೂ ಕೂಡ ನನ್ನ ಬಂಧು ಬಾಂಧವರೇ ಆದ್ದರಿಂದ ನಿಮಗೆ ಈ ವಿಚಾರವನ್ನು ತಿಳಿಯಪಡಿಸ್ತಾ ಇದ್ದೇನೆ. ಹಾಗಿದ್ದರೆ ಮೇಷಾದಿ 12 ರಾಶಿಗಳು, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅನ್ನುವಂತಹ 12 ರಾಶಿಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಒಂದಿಷ್ಟು ಗ್ರಹಚಾರಗಳು ಕೂಡ ಇರುತ್ತೆ. ಕೆಲವರಿಗೆ ಒಳ್ಳೆಯ ಯೋಗಗಳಿದೆ. ಹಾಗಿದ್ದರೆ 2026ರಲ್ಲಿ ಆಸ್ತಿಗಳನ್ನು ನಾವು ಖರೀದಿ ಮಾಡಬೇಕು ಅಂತಾದರೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಯಪಡಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತಿನ ವಿಶೇಷವಾದಂಥ ಈ ಸಂಚಿಕೆಯಲ್ಲಿ ತಿಳಿಯಪಡಿಸ್ತಾ ಇದ್ದೇನೆ. ಮೇಷರಾಶಿಯವರು ಮತ್ತು ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಆಸ್ತಿ ಪಾಸ್ತಿಗಳನ್ನು ಮಾಡಬೇಕು ಅಂತಂದರೆ ವಿಶೇಷವಾದಂಥ ನರ್ಮದೇಶ್ವರ ಎನ್ನುವಂಥ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಈಶ್ವರನ ಉಪಾಸನೆಯನ್ನು ನೀವು ಮಾಡ್ತಾ ಬಂದರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಿದ್ರೆ ಏನು ಮಾಡಬೇಕು ಅಂತ ಕೇಳಿದರೆ, ಪ್ರತಿ ಸೋಮವಾರದ ದಿನ ಈಶ್ವರನಿಗೆ ವಿಶೇಷವಾದಂಥ ರುದ್ರಾಭಿಷೇಕ. ರುದ್ರ ಅಂದರೆ ಏನು ಗೊತ್ತಾ? ರುದಂದ್ರಾವಯತಿ ರುದ್ರಹ ಅಂತ. ಕಣ್ಣೀರನ್ನು ಹರಿಸ್ತಕ್ಕಂಥವನು, ಒಳಿತನ್ನು ಮಾಡುವಂಥವನು, ಮಂಗಲ ಮೂರ್ತಿಯಾಗಿ ಇರತಕ್ಕಂಥವನನ್ನು ರುದ್ರ ಅಂತ ಕರೆದರು. ಅಂತಹ ಮಂಗಲ ಮೂರ್ತಿಯನ್ನು ಆರಾಧನೆ ಮಾಡಲಿಕ್ಕೆ ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ. ವಿಷ್ಣು ಅಲಂಕಾರದಿಂದ ಪ್ರಿಯನಾದರೆ ಶಿವ ಅಭಿಷೇಕದಿಂದ ನೀರನ್ನು ಹಾಕೋದ್ರಿಂದ ಪ್ರೀತಿ ಆಗ್ತಾನೆ. ಈ ಬರತಕ್ಕಂತಹ ಮಹಾಶಿವರಾತ್ರಿಯ ಕಾಲ ಬಹಳ ವಿಶೇಷವಾದಂಥ ಪರ್ವಕಾಲ. ಈ ಒಂದು ಮಹಾಕಾಲದಲ್ಲಿ ರುದ್ರಾಭಿಷೇಕವನ್ನು ಮಾಡುವಂಥದ್ದು. ಗುರುಗಳೇ, ನಮಗೆ ಮಂತ್ರ ತಂತ್ರಗಳು ಯಾವುದೂ ಕೂಡ ಗೊತ್ತಿಲ್ಲ, ಯೋಚನೆ ಮಾಡಬೇಡಿ. ನಮ್ಮ ಆಶ್ರಮದಲ್ಲಿ ಸ್ವತಃ ನಾನೇ ವಿಶೇಷವಾದಂಥ ರುದ್ರಾಭಿಷೇಕವನ್ನು ಗೈದು ಆ ಶಿವಲಿಂಗವನ್ನು, ರುದ್ರಾಭಿಷೇಕವನ್ನು ಮಾಡಿದಂಥ ಶಿವಲಿಂಗವನ್ನು ಈ ವಿಶೇಷವಾದಂತಹ ಶಿವರಾತ್ರಿಯ ಪೂರ್ವದಲ್ಲಿಯೇ ನಿಮಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ವ್ಯಾಪಾರ ವಹಿವಾಟು ಅಂತ ಅನ್ಕೋಬೇಡಿ. ನಂಬಿಕೆ ನಿಮಗಿದ್ದಲ್ಲಿ ಭಗವಂತನ ಸಂಪೂರ್ಣವಾದಂಥ ಅನುಗ್ರಹವನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಹಾಗಿದ್ದರೆ ಮಿಥುನ, ಹಾಗೆ ಕರ್ಕಾಟಕ, ಹಾಗೆ ಸಿಂಹ ಈ ರಾಶಿಯವರು ನೀವು ಶಿವರಾತ್ರಿ ದಿನ ಏನು ಮಾಡಬೇಕು ಅಂತಂದರೆ, ಈ ವಿಶೇಷವಾದಂತಹ ಶಿವನಿಗೆ ವಿಶೇಷವಾಗಿರ್ತಕ್ಕಂತಹ ಮಧುವಿನಿಂದ, ಮಧು ಅಂದರೆ ಜೇನುತುಪ್ಪ ಅಂತ ಅರ್ಥ, ಮಧುವಿನಿಂದ ಅಭಿಷೇಕವನ್ನು ಮಾಡಿ ಸುತ್ತಲೂ ಕೂಡ 8 ಕಾಯಿನುಗಳನ್ನು ಇಟ್ಕೋಬೇಕು. 8 ದಿಕ್ಕುಗಳನ್ನು ಹೆಂಗೆ ನಾವು ಚಿತ್ರಿಸ್ತೀವಲ್ಲ ಅದೇ ರೀತಿಯಾಗಿ ಅಷ್ಟಲಕ್ಷ್ಮಿಯರ ಸ್ವರೂಪದಲ್ಲಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡಿ ಅದಕ್ಕೆ ಬಿಲ್ವಪತ್ರೆಯ ಅರ್ಚನೆಯನ್ನು ಮಾಡುವಂಥದ್ದು. ಬಿಲ್ವಾರ್ಚನಂ ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿದ ಮಾತ್ರಕ್ಕೆ ಭಗವಂತ ತೃಪ್ತನಾಗ್ತಾನೆ, ನಮ್ಮ ಕಾಮನೆಗಳನ್ನು ಈಡೇರಿಸ್ತಾನೆ. ಅವನಿಗೆ ಇನ್ನೊಂದು ಹೆಸರಿದೆ, ನಿಮಗೆಲ್ಲರೂ ಕೂಡ ಕೇಳಿರ್ತೀರ, ಬೋಳಾಶಂಕರ ಅಂತ. ಏನು ಕೇಳಿದರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ಪರಮಶಿವ, ನಮ್ಮ ಶಿವ, ನಿಮ್ಮ ಶಿವ, ಜಗತ್ತಿನ ಶಿವ. ಆದ್ದರಿಂದ ಅಂತಹ ಭಗವಂತನ ಆರಾಧನೆಯನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಗಳು ಮಧುವಿನಿಂದ ಅಭಿಷೇಕವನ್ನು ಮಾಡುವಂಥದ್ದು. ಎಲ್ಲೋ ಯಾವುದೋ ಒಂದು ಮಾರ್ಕೆಟ್ನಲ್ಲಿ ಸಿಕ್ಕತ್ತೆ, ಹಾಗಲ್ಲ. ನರ್ಮದಾ ನದಿಯಿಂದ ನರ್ಮದಾ ಶಿಲೆಯನ್ನು ತೆಗೆದು ಅದರಲ್ಲಿ ಮಾಡಿರ್ತಕ್ಕಂಥ ಶಿವಲಿಂಗವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಧನಧಾನ್ಯಾದಿ ಸಮೃದ್ಧಿಗಳು ಉಂಟಾಗುತ್ತೆ. ಇನ್ನು ಕನ್ಯಾ, ತುಲಾ, ವೃಶ್ಚಿಕಕ್ಕೆ ವರ್ತಮಾನದಲ್ಲಿ ಪಂಚಮ ಶನಿಯ ಪ್ರಭಾವಗಳಿದೆ. ನೀವಂತೂ ಆರಾಧನೆಯನ್ನು ಮಾಡಲೇಬೇಕು. ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ಹಾಗೆಯೇ ಮೇಷರಾಶಿಗೆ 7.5 ಶನಿ, ಹಾಗೆ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂಥದ್ದು ಆ ಪಂಚಮ ಶನಿಯ ಪ್ರಭಾವ. ಆದ್ದರಿಂದ ಹೇಳಿದಂಥ ಕನ್ಯಾ, ತುಲಾ, ತುಲಾ ರಾಶಿಯವರಿಗೆ ಅತ್ಯಂತ ಒಳ್ಳೆಯ ಕಾಲ ಸಮೀಪವಾಗಿದೆ 2026. 2026ರ ಈ ಶುಭ ಸಮಯದಲ್ಲಿ ಶಿವನನ್ನು ಆರಾಧನೆ ಮಾಡಿದರೆ ನಿಮಗಾಗುವಂತಹ ಲಾಭವೇ ವಿಭಿನ್ನವಾಗಿರುತ್ತೆ. ಹಾಗೆ ವೃಶ್ಚಿಕಕ್ಕೆ ಇರತಕ್ಕಂಥ ಬಾಧೆಗಳು ನಿವೃತ್ತಿಯಾಗಿ ನಿಮಗೆ ಬೇಕಾಗಿರತಕ್ಕಂಥ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡೋಕ್ಕೆ ನಿಮಗೆ ಅನುಕೂಲಕರವಾದಂಥ ವ್ಯವಸ್ಥೆಯನ್ನು ಪಡ್ಕೋತೀರಾ. ಧನು, ಮಕರ, ಕುಂಭ. ಈ ಧನು ಮತ್ತು ಮಕರ ಹಾಗೆ ಕುಂಭ, ಧನು ರಾಶಿಗೆ, ಮಕರ ರಾಶಿಗೆ ಅತ್ಯುತ್ತಮವಾದಂಥ ವ್ಯವಸ್ಥೆಗಳನ್ನು ಪಡ್ಕೋತೀರಾ. ಕುಂಭರಾಶಿಯು ಕೂಡ ರಾಜಯೋಗ ಆರಂಭ ಆಗ್ತಾ ಇದೆ. ನೀವು ಅಂದುಕೊಂಡಂತೆ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡಬೇಕು, ಆಸ್ತಿ ಪಾಸ್ತಿಗಳನ್ನು ಪಡ್ಕೋಬೇಕು ಅಂತಕ್ಕಂಥ ಇಚ್ಛೆ ನಿಮ್ಮದಾದಲ್ಲಿ ಖಂಡಿತ ನೀವು ಆರಾಧನೆಯನ್ನು ಮಾಡಬೇಕಾದ್ದು ಈ ಶಿವನ ಆರಾಧನೆಯನ್ನು, ನರ್ಮದೇಶ್ವರನ ಪ್ರಾರ್ಥನೆಯನ್ನು. ಈ ನರ್ಮದೇಶ್ವರನ ಆರಾಧನೆಯನ್ನು ಮಾಡೋದರಿಂದ ಜ್ಯೋತಿರ್ಲಿಂಗ ನಿಮಗೆ ಗೊತ್ತಿದೆಯಲ್ವಾ,
ಓಂಕಾರೇಶ್ವರ ಇರತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ. ಅಲ್ಲಿರುವಂಥ ನರ್ಮದಾ ನದಿಯಲ್ಲಿ ತೆಗೆದಂತಹ ಶಿಲೆಯಿಂದ ಮಾಡಿದಂಥ ಈಶ್ವರನಿಗೆ ಅಪಾರವಾದಂಥ ಶಕ್ತಿ ಇರುತ್ತೆ. ಅವನನ್ನು ಬಾಣಲಿಂಗ ಅಂತಲೂ ಕೂಡ ಕರಿತೇವೆ. ಅನೇಕ ದೇವಸ್ಥಾನಗಳನ್ನು ನೋಡ್ತೀವಿ, ಇದು ಬಾಂಡ್ಲಿಂಗ ಅನ್ನುವಂಥದ್ದು ಕೇಳಿರ್ತೀರಲ್ವಾ. ಅಂದರೆ ಸಕಾರಾತ್ಮಕವಾದಂಥ ಶಕ್ತಿಯ ಆವಿರ್ಭಾವ ಈ ಬಾಣಲಿಂಗದಲ್ಲಿ ಹೆಚ್ಚಾಗಿರುತ್ತೆ. ಅದರಲ್ಲಿ ಕೂಡ ಓಂಕಾರೇಶ್ವರ ಮೂಲ ಸ್ಥಾನ ಆಗಿರುವುದರಿಂದ, ಅಂದರೆ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಒಂದಾಗಿರೋದ್ರಿಂದ ಆ ನದಿ ಗಂಗಾ ನದಿಯ ಸ್ನಾನವನ್ನು, ಗಂಗೆಯನ್ನು ಕೂಡ ಅಭಿಷೇಕ ಮಾಡಲ್ಪಟ್ಟಂಥ ಈ ವ್ಯವಸ್ಥೆಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಎಲ್ಲ ರೀತಿಯಂಥ ದಾರಿದ್ರ್ಯವು ಕೂಡ ದೂರ ಆಗುತ್ತೆ. ನಂಬಿಕೆ ಇದ್ದವರಿಗೆ ಮಾತ್ರ. ಬೇಕಾದರೆ ಮಾಡಿ, ಬೇಡದಿಗಿದ್ರೆ ಬಿಡಿ, ತೀರ್ಮಾನ ನಿಮಗೆ ಬಿಟ್ಟಂಥದ್ದು. ಆದರೆ ಇದನ್ನು ಸರಿಯಾದಂಥ ಕ್ರಮದಲ್ಲಿ ಮಾಡಬೇಕು. ಇನ್ನು ಮೀನರಾಶಿಯವರಿಗೆ ವರ್ತಮಾನದಲ್ಲಿ ಇರುವಂಥದ್ದು ಜನ್ಮಶನಿಯ ಪ್ರಭಾವ. ಜನ್ಮದಲ್ಲಿ ಶನಿ ಇರುವುದರಿಂದ ಜನ್ಮಸ್ಥೆ ರವಿಜಯ ವಿಷಾನಿಲ ಭಯಂ ಕಾಮಸ್ಯ ವಾಮಂಧತ. ಅಂದರೆ ಈಗಾಗಲೇ ನೀವೆಲ್ಲರೂ ಕೂಡ ಅನುಭವವನ್ನು ಪಟ್ಟಿರ್ತೀರಿ. ಹಣಕಾಸಿಗೆ ತೊಂದರೆ ಆಗ್ತಾ ಇದೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿದೆ, ಕೌಟುಂಬಿಕವಾದಂಥ ನೆಮ್ಮದಿಗಳಿಲ್ಲ, ಯಾವ ಕೆಲಸಕ್ಕೆ ಹೋದರೂ ಕೂಡ ನನಗೆ ದರಿದ್ರನೇ ತಾಗಿದೆಯಪ್ಪ ಅನ್ನುವಂತಹ ದೃಷ್ಟಿನಲ್ಲಿ ಯೋಚಿಸ್ತಾ ಇರ್ಬೋದು. ಈ ದಾರಿದ್ರ್ಯದ ಶಮನಕ್ಕೆ ಶಿವನನ್ನು ಆರಾಧನೆ ಮಾಡಿದವನು ಶನಿದೇವ. ಶನಿ ಶಿವನ ಅನುಗ್ರಹಕ್ಕೆ ಪಾತ್ರರಾದ ಮೇಲೆ ಅವನಿಗೆ ಶನೀಶ್ಚರ ಅಥವಾ ಶನೀಶ್ವರ ಅನ್ನುವಂಥ ಹೆಸರು ಬಂತು. ನಿಮ್ಮ ಜೀವನದಲ್ಲೂ ಕೂಡ ಇರತಕ್ಕಂಥ ಕಷ್ಟ ನಷ್ಟಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತಾದಲ್ಲಿ ಈ ವಿಶೇಷವಾದಂಥ ನನ್ನಿಂದ ಪೂಜಿಸಲ್ಪಟ್ಟ ಈ ನರ್ಮದೇಶ್ವರನ ಆರಾಧನೆಯನ್ನು ನೀವು ಕೂಡ ಮಾಡಿಕೊಂಡು 2026ರಲ್ಲಿ ನೀವು ಕೂಡ ಸ್ಥಿತಿವಂತರಾಗಿ ಮನೆ ಕಟ್ಟಿ ನಿಮ್ಮವರೊಡನೆ ವಾಸ ಮಾಡಿ ಸುಖ ಸಂಸಾರವನ್ನು ನಡೆಸಿ, ಇದು ನನ್ನ ಆಶಯ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಭಾರತೀ ತೀರ್ಥ ಗೋಶಾಲೆ ಕಾಮಿಕಾವನಾಶ್ರಮ ಶ್ರೀ ಕ್ಷೇತ್ರ ಕಮಲಾಪುರ ಮುದುವಾಲ ಇಲ್ಲಿ ಸಿದ್ಧಪಡಿಸಿದಂಥ ಈ ವಿಶೇಷವಾದಂಥ ನರ್ಮದೇಶ್ವರ ನಿಮ್ಮ ಕುಟುಂಬವನ್ನು ಅನುಗ್ರಹಿಸಲಿಕ್ಕೆ ನಾನು ಕಳಿಸ್ಕೊಡೋಕೆ ರೆಡಿ ಇದ್ದೀನಿ. ನೀವು ಪಡ್ಕೋಬೇಕು ಎನ್ನುವಂಥ ಇಚ್ಛೆ ನಿಮಗಿದ್ದಲ್ಲಿ ತಕ್ಷಣದಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರತಕ್ಕಂಥ ನಂಬರಿಗೆ ಸಂಪರ್ಕವನ್ನು ಮಾಡಿ. ನೀವು ಕೃತಾರ್ಥರಾಗಿ ಭಗವಂತನ ಅನುಗ್ರಹ, ನಿಮ್ಮ ಸುಖ ಶಾಂತಿಯ ನೆಮ್ಮದಿಯೇ ನಮ್ಮ ಆಶ್ರಮದ ಮೂಲ ಉದ್ದೇಶ. ನಿಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ. ನಮಸ್ಕಾರ.